ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಬಿಂದು ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಮಂತ್ರಾಲಯದ ವ್ಲಾಗ್ ಆಗಿರುತ್ತೆ. ಹೇಗೆ ಹೋದ್ವಿ, ಏನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ, ಅಲ್ಲಿ ಹೇಗೆಲ್ಲ ದರ್ಶನ ಆಯಿತು, ಮತ್ತು ಅಲ್ಲಿ ರೂಮೆಲ್ಲ ಹೇಗೆ ಮಾಡಿದ್ವಿ, ಅದ್ರ ರೂಮ್ ಟೂರ್ ಕೂಡ ನಾನು ಆಲ್ರೆಡಿ ನನ್ನ ವ್ಲಾಗಲ್ಲಿ ಪೋಸ್ಟ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಯಾರಾದರೂ ಚೆಕ್ಔಟ್ ಮಾಡಿ. ಇದು ಹಿಂದಿನ ದಿನ ನಾವು ಮಂತ್ರಾಲಯಕ್ಕೆ ಹೋಗಿದ್ದು ಭಾನುವಾರ ಸಂಜೆ ಎಲ್ಲ ಪ್ಯಾಕ್ ಆಗಿದೆಯಾ ಅಂತ ನಾನು ನೋಡ್ಕೊತಾ ಇದ್ದೆ. ಅಂದರೆ ವೀಕೆಂಡ್ಸಲ್ಲಿ ಹೋಗೋದಕ್ಕಿಂತ ಡೇಸಲ್ಲಿ ಹೋದರೆ ಬೆಟರ್ ಅಂತ ಪ್ಲ್ಯಾನ್ ಮಾಡಿಕೊಂಡು ಸೋಮವಾರ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಮಂಗಳವಾರ ಬರೋದಕ್ಕೆ ಸರಿ ಹೋಗುತ್ತೆ ಅಂತ. ಬಟ್ಟೆ ಅವಳಿಗೊಂದು 2 ಜೊತೆ, ನನ್ನ ಮಗನಿಗೊಂದು ಒಂದು 5-6 ಜೊತೆನೇ ಎಕ್ಸ್ಟ್ರಾ ಇಟ್ಕೊಂಡಿದ್ದೆ. ನನಗೊಂದು ಸೀರೆ ಮತ್ತು ಒಂದು ಡ್ರೆಸ್ ಇಟ್ಕೊಂಡು ಮೇಕಪ್ ಪೌಚಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ. ಇದು ಹೊಸ್ದಾಗಿ ತೊಗೊಂಡೆ, ಲ್ಯಾಕ್ಮಿ. ತುಂಬ ಚೆನ್ನಾಗಿ ನನ್ನ ಸ್ಕಿನ್ ಟೋನಿಗೆ ಅಬ್ಸರ್ವ್ ಆಗುತ್ತೆ. ಇದು ಸ್ವಿಸ್ ಬ್ಯೂಟಿ ಅವರ ಮೇಕಪ್ ಫಿಕ್ಸರ್. ಅವಳಿಗೆ ಕ್ರೀಮ್, ಕಾಜಲ್, ಕಾಂಪ್ಯಾಕ್ಟು, ಕೂಂಬು, ಸ್ಟಿಕ್ಕರ್ಸು, ರಿಬ್ಬನ್ಸು ಎಲ್ಲನೂ ಇಟ್ಕೊಂಡಿದ್ದೆ. ಪೌಚು ನನಗೆ ಯೂಸ್ ಆಯ್ತು ಅಂತ ಹೇಳ್ಬೋದು. ನನ್ನ ಹತ್ರ ಈ ರೀತಿ ಪೌಚ್ ಇರಲಿಲ್ಲ. ಇದಕ್ಕೂ 180 ರುಪೀಸ್ ಏನೋ ಕೊಟ್ಟೆ. ನಿಜವಾಗ್ಲೂ ವರ್ತ್. ಮತ್ತು ಎಲ್ಲಾದರೂ ಹೋಗೋದಕ್ಕೆ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಕ್ಯಾರಿ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಪೌಚು. ಇದು ಒಂದು ಸ್ಕೂಲ್ ಬ್ಯಾಗ್, ನನ್ನ ಮಗಳು ಸ್ಕೂಲ್ ಬ್ಯಾಗ್. ಇದರಲ್ಲಿ ಟವಲ್ಲು, ಹೊಚ್ಕೊಳ್ಳೋಕ್ಕೆ ಬೆಡ್ಶೀಟು, ಶಾಲು, ಸ್ವಲ್ಪ ಸ್ನ್ಯಾಕ್ಸು, ಎಕ್ಸ್ಟ್ರಾ ಕವರ್ಸು, ಅವನಿಗೆ ಸ್ವಲ್ಪ ಬಿಸ್ಕೆಟ್ಸು ಎಲ್ಲ ತೊಗೊಂಡಿದ್ದೆ. ಮಕ್ಕಳಿರೋ ಮನೇಲಿ ಏನಾದರೂ ತೊಗೊಳ್ಳೇಬೇಕಲ್ಲ. ರೆಡಿಯಾಗಿದ್ದೀನಿ. ಲಿಪ್ಸ್ಟಿಕ್ ಒಂದು ಹಾಕ್ಕೊಂಡಿಲ್ಲ. ಇನ್ನೇನು ಹೋಗ್ಬೇಕಾದ್ರೆ ಅಲ್ವಾ ಅಂತ ನಾನು ಸ್ವಲ್ಪ ಸಿಂಪಲಾಗಿ ಏನಿಲ್ಲ, ಸ್ನಾನ ಮಾಡಿಕೊಂಡು ತಲೆ ಬಾಚಿಕೊಂಡು ಬಟ್ಟಿಟ್ಕೊಂಡು ರೆಡಿಯಾಗಿದ್ದೀನಿ. ಲಿಪ್ಸ್ಟಿಕ್ ಒಂದು ಹಾಕೋಬೇಕು. ಈಗ ಊಟ ಮಾಡಿಕೊಂಡು ಹೊರಡೋದಷ್ಟೇ. ಟೈಮ್ ಬಂದು ನೋಡ್ತಿರಬಹುದು 8:15 ಆಗಿದೆ. ಬಸ್ ಇರೋದು 9:50ಗಂತೆ. ಬಿಕಾಸ್ ಒಂದು ಸರಿ ನಮ್ಮ ಮನೆಯವರಿಗೆ ಬಸ್ ಮಿಸ್ ಆಗೋಗಿತ್ತು, ಟ್ರೈನ್ ಮಿಸ್ ಆಗಿತ್ತು ಆ್ಯಕ್ಚುಲಿ. ಮತ್ತು ಅದೇ ತಪ್ಪನ್ನು ಮಾಡೋದು ಬೇಡ. ಯಾವುದೇ ಎಲ್ಲಾದರೂ ಹೋಗಬೇಕಿದ್ರು ಅಷ್ಟೇ ಒಂದು ಅರ್ಧ ಗಂಟೆ 3/4 ಗಂಟೆ ಮುಂಚೆನೇ ಇದ್ದರೆ ಬೆಟರು. ನಾವು ಎಲ್ಲ ಊಟ ಮಾಡ್ಕೊಂಬಿಡೋಣ ಅಂತ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಆಟಾಡಿಕೊಂಡು ಒಂದು 8:30ಗೆ ಹೋದರೆ ಟ್ರಾಫಿಕಲ್ಲಿ ಹೀಗೂ ಹೋಗೋದು ಇಷ್ಟೊತ್ತಿಗೆ ಒಂದು 9:15, 9:30 ಆಗೋಗುತ್ತೆ. ಬಸ್ ಬರೋದಕ್ಕೆ ಸರಿ ಹೋಗುತ್ತೆ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನನ್ನ ಮಗನಿಗೆ ಲಾಸ್ಟ್ ಕೂದಲಿರೋದನ್ನ ವೀಡಿಯೋ ತೋರಿಸ್ತಾ ಇದ್ದೆ. ಮೂಗು, ಕಣ್ಣು, ತಲೆ ಎಲ್ಲಿದೆ ಅಂತ ತೋರಿಸ್ತಾ ಇದ್ದ. ಕೂದಲಿದ್ದಕ್ಕೆ ನೋಡೋದಕ್ಕೆ ಚೆನ್ನಾಗಿತ್ತು. ಬೋರ್ಡಾದಮೇಲೆ ಹೇಗಿರ್ತಾನೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇತ್ತು. ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ. ದೇವಸ್ಥಾನಕ್ಕೆ ನಾನು ಯಾವುದೇ ದೇವಸ್ಥಾನಕ್ಕೆ ಹೊರಡಬೇಕಿದ್ರು ಮನೆ ದೇವರಿಗೆ ದೀಪ ಹಚ್ಚಿನೇ ಹೋಗೋದು. ಭಾನುವಾರ ಆಗಿರೋದ್ರಿಂದ ಮನೆ ದೇವ್ರ ಪೂಜೆ ಮಾಡ್ಕೊಂಡಿದ್ವಿ. ಇದು ಭತ್ತದ ತೋರಣ. ಇದು ಹೀಗೆಲ್ಲ ಸ್ವಲ್ಪ ಟ್ರೆಂಡಾಗಿ ಆಗ್ತಿದ್ರು. ಅದಕ್ಕೊಂದು ವಾಸ್ತವ ರೀಸನ್ನು ಇದೆ. ಅಂದರೆ ಭತ್ತ ಧಾನ್ಯ ಥರ ಮನೇಲಿ ಯಾವುದೇ ರೀತಿಯ ಸಿರಿಧಾನ್ಯಗಳ ಕೊರತೆ ಆಗಲ್ಲ. ಮತ್ತು ಅದರಡೆ ಪಾಸ್ ಆಗ್ತಾಯಿದ್ರೆ ಆರೋಗ್ಯ ಸ್ಥಿತಿ ಸುಧಾರಿಸುತ್ತೆ. ಅಂದರೆ ಧಾನ್ಯ ಅಂದರೆ ಲಕ್ಷ್ಮಿ ಸಮಾನ ಅಲ್ವಾ. ಅದಕ್ಕೋಸ್ಕರ ಭತ್ತದ ತೋರಣ ನಾನು ಕೂಡ ತೊಗೊಂಡು ಹಾಕಿದ್ದೆ. ಹೊರಡ್ತಾ ಇದ್ವಿ. ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದೆ. ಬಸ್ಸಲ್ಲಿ ಹೋದರೆ ಬ್ಯಾಡರಳ್ಳಿ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಬಸ್ ಹತ್ತಿ ಮೆಜೆಸ್ಟಿಕ್ಕಲ್ಲಿ ಇಳಿದು ತಿರ್ಗಿ ಅಲ್ಲಿಂದ ಅಲ್ಲಿಗೆ 1.5 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಅಂತ ನಾವು ಕ್ಯಾಬಲ್ಲೇ ಬುಕ್ ಮಾಡ್ಕೊಂಡು ಹೊರಟೋಗಿದ್ವಿ. ಕ್ಯಾಬ್ ಅಂತೂ ವರ್ಸ್ಟ್. 1 ರೇಟಿಂಗು ಕೂಡ ಕೊಡೋಕ್ಕಾಗಲ್ಲ. ಯಾಕಂದರೆ ಈಸ್ ಆಲ್ರೆಡಿ ಡ್ರಂಕ್ ಆ್ಯಂಡ್ ಗುಟ್ಕಾ ಮತ್ತು ಕಾರ್ ಹಿಂದ್ಗಡೆ ಎಲ್ಲ ಬಾಟಲ್ಸು ಅದೆಲ್ಲ ಇಟ್ಕೊಂಡಿದ್ರು. ಈ ರೀತಿ ಎಲ್ಲ ಒಂದು ಗಾಡಿ ಮೇಂಟೈನ್ ಮಾಡ್ತಾರಾ ಅಂತ ನಾನು ನಮ್ಮ ಮನೆಯವರು ಬೈಕೊಂಡು ಇಳಿದು ನಾನು ಬುಕ್ ಮಾಡಿದ್ದಂತಹ ಬಸ್ಸು ಸುಗಮ ಟ್ರಾವೆಲ್ಸ್. ಮೆಜೆಸ್ಟಿಕ್ ಹತ್ರ ಸುಮಾರು ಟ್ರಾವೆಲ್ಸ್ಗಳಿದ್ದಾವೆ. ಶ್ರೀನಿವಾಸ ಟ್ರಾವೆಲ್ಸು, ಪೂಜಾ ಟ್ರಾವೆಲ್ಸು, ಸುಗಮ ಟ್ರಾವೆಲ್ಸ್ ಎಷ್ಟೊಂದಿದೆ. ನಾವು ಬುಕ್ ಮಾಡಿದ್ದು ಸುಗಮ ಟ್ರಾವೆಲ್ಸು. ನಂದು ಇದು ಫಸ್ಟ್ ಟೈಮ್. ಸರಿ ಹೋದಾಗ 3 years ಬ್ಯಾಕ್ ಶ್ರೀನಿವಾಸ ಟ್ರಾವೆಲ್ಸ್ ಹೋಗಿದ್ದೆ. ನಿಜವಾಗ್ಲೂ ಮಸ್ತಾಗಿತ್ತು ಬಸ್ಸು. ನನಗಿದು ಒಂಚೂರೂ ಇಷ್ಟ ಆಗಲಿಲ್ಲ. ಮೆಜೆಸ್ಟಿಕಲ್ಲಿ ಹತ್ತಿದಾಗ ಅವರಂದರು ರೇಸ್ ಕೋರ್ಸ್ ಹತ್ರ ಬಸ್ ಬರುತ್ತೆ, ಈಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಲ್ಲಿ ಇಳ್ಕೊಳ್ಳಿ ಅಂತ ಹೇಳಿದ್ರು. ನನಗೆ ಯಾಕೋ ಬಸ್ಸೆಲ್ಲ ನೋಡ್ತಾ ಕಸಿವಿಸಿ ಆಗ್ತಾಯಿತ್ತು. ನಾವು ಹತ್ತೋ ಬಸ್ಸು ಹೀಗೆ ಇರುತ್ತಾ ಅಂತ ನಮ್ಮ ಮನೆಯವ್ರನ್ನ ಕೇಳ್ತಿದ್ದೆ. ಹೌದು ಹೀಗೆ ಇರುತ್ತೆ, ಏನೂ ವ್ಯತ್ಯಾಸ ಇಲ್ಲ ಅಂತ ಹೇಳಿದರು. ನಾನೇನೋ ಅಂದ್ಕೊಂಡಿದ್ದೆ. ಬಟ್ ಈ ಬಸ್ಸು ನೋಡ್ತಿದ್ರೆ ನನಗೆ ಯಾಕೋ ಇಷ್ಟನೇ ಆಗ್ತಿಲ್ಲ. ಓಕೆ ಅನ್ನಿಸ್ತಾಯಿತ್ತು. ನೀಟ್ ಇರಲಿಲ್ಲ, ಕ್ಲೀನ್ನೆಸ್ ಇರಲಿಲ್ಲ. ಆ ಕರ್ಟನ್ನು, ಆ ಸೀಟು, ಆ ಬೆಡ್ಡು ಒಂಥರ ಏನು ಮಾಡೋಕ್ಕಾಗಲ್ಲ. ಇನ್ನೇನು ಬೆಳಗ್ಗೆ ಹೋಗೋಷ್ಟೊತ್ತಿಗೆ ಯಾಕೆ ಇಷ್ಟೊಂದೆಲ್ಲ ಸರ್ಕಸ್ ಮಾಡಬೇಕಂತ ಮನಸ್ಸಲ್ಲಿ ಅಂದ್ಕೊಂಡು ಸುಮ್ಮನಾದೆ. ಇನ್ನು ಯಾವಾಗ ಇಳಿಯುತ್ತೋ
ಮಕ್ಕಳನ್ನ ಕರ್ಕೊಂಡು ಟ್ರಾವೆಲ್ ಮಾಡೋದು ಅಂದರೆ ಸ್ವಲ್ಪ ಹಿಂಸೆನೇ. ಯಾಕಂದರೆ ಫಸ್ಟ್ ಟೈಮ್ಗೆ ಅವನಿದು ಲಾಂಗ್ ಜರ್ನಿ, ಊರಿಗಿರು ಹೋಗಿದ್ವಿ, ಬಟ್ ಇಷ್ಟೊಂದು ಬಸ್ಸಲ್ಲೆಲ್ಲ ಲಾಂಗ್ ಜರ್ನಿ ಅಂದರೆ ಅವನಿಗಿದೆ ಫಸ್ಟ್ ಟೈಮು. ಹಾಗೂ ಈಗ ರೇಸ್ ಕೋರ್ಸ್ ಹತ್ರ ಇಳಿದು ಇವಾಗ ಫೈನಲಿ ಬಸ್ಸು ಹತ್ಕೊಂಡ್ವಿ. ಹೊರಡ್ತು ಬಸ್ಸು. ನನಗೆ ಮಲ್ಕೊಳಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ನನಗೆ ಮೇಯ್ನು ಸ್ವಲ್ಪ ನೀಟಾಗಿರೋದು ಇಷ್ಟ. ನಾನು ಬೇರೆಯವ್ರ ಮನೆಗೆ ಹೋದರೂ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಡಿಮೆ. ಓಕೆ ಬಸ್ಸು ಅಂದರೆ ಈ ಬೆನ್ನು ಕೂತ್ಕೊಳ್ಳೋಕ್ಕೂ ಅಷ್ಟು ಸಪೋರ್ಟಿವ್ ಆಗಿರಲಿಲ್ಲ. ನಾವು ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡಿದ್ವಿ. ಹಸ್ಬೆಂಡು ಸೆಮಿ ಸ್ಲೀಪರು, ನಾನು, ಅಮ್ಮ, ನನ್ನ ಮಕ್ಕಳು ಮತ್ತು ನಮ್ಮ ಹಸ್ಬೆಂಡು, ಇಷ್ಟು ಜನ 5 ಜನನೂ ಹೊರಟಿದ್ವಿ ಮಂತ್ರಾಲಯಕ್ಕೆ. ನಮ್ಮ ಅತ್ತೆಯವರು ಒಂದು 2-3 ಮಂತ್ಸ್ ಬ್ಯಾಕು ಹೋಗಿದ್ದರು. ಅದಕ್ಕೋಸ್ಕರ ಅವ್ರು ಬಂದಿರಲಿಲ್ಲ. ನಮ್ಮ ಅಮ್ಮ ಪಾಪ ಹೋಗಿರಲಿಲ್ಲ. ನಾವೆಲ್ಲ ಏನೋ ಸ್ವಲ್ಪ ನಂದು ಹುಷಾರಿಲ್ಲದಿರೋ ಕಾರಣಕ್ಕೋಸ್ಕರ ನಾವು ಕ್ವಿಟ್ ಮಾಡಲೇಬೇಕಾಗಿತ್ತು. ಅದಕ್ಕೆ ರಾಯರ ಮೇಲೆ ಭಾರ ಹಾಕಿ ಮಂತ್ರಾಲಯದ ಕಡೆ ಹೊರಟ್ವಿ. ಒಂಥರ ಜರ್ನಿ ಓಕೆ ತುಂಬ ರ್ಯಾಶು ಡ್ರೈವರ್ ಅನ್ನಿಸ್ತು. ಮತ್ತು ಇನ್ನೊಂದು ಏನು ಅಂದರೆ ನಮಗೆ ಬರಬೇಕಾದ್ರೂ ಅದೇ ಬಸ್ಸು. ಅದೊಂದು ಸ್ವಲ್ಪ ನನಗೆ ಇದೇ ಬಸ್ಸಲ್ಲಿ ಬರಬೇಕಾ ಅನ್ನಿಸ್ತಾ ಇತ್ತು. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡಿಕೊಂಡು. ಬಟ್ ಅಲ್ಲಿ ಬೆಟರ್ ಅನಿಸ್ತು ನನಗೆ. ಮಲ್ಕೊಂಡು ಹೋಗಿದ್ದಕ್ಕೆ ಅಷ್ಟು ಪೇಯ್ನ್ ಆಗಲಿ ಏನಾಗಲಿ ಬರಲಿಲ್ಲ. ಸ್ವಲ್ಪ ಆರಾಮಾಗೇ ಇದ್ದೆ. ಅಂತೂ ಇಂತೂ ನನ್ನ ರಾಯರ ಸನ್ನಿಧಾನಕ್ಕೆ ಸುಮಾರು ವರ್ಷಗಳಿಂದ ಅಂದ್ಕೊಂಡಿದ್ದೆ 2-3 ವರ್ಷದಿಂದ ಅಂದ್ಕೊಂಡಿದ್ದೆ ಬರಬೇಕು ಅಂತ. ಕೊನೆಗೂ ಬಂದು ಇಳಿದ್ವಿ. ನನಗೆ ಮೇಯ್ನ್ ಎಂಟ್ರೆನ್ಸ್ ನೋಡ್ತಿದ್ದಂಗೆ ನನಗೆ ಒಳಗಡೆನೇ ಖುಷಿ ಆಗ್ತಾಯಿತ್ತು, ತೃಪ್ತಿ ಆಗ್ತಾಯಿತ್ತು. ಬಂದೆ ನಾನು ಹಂಗೂ ಹಿಂಗೂ ಸನ್ನಿಧಾನಕ್ಕೆ ಬರೋಕ್ಕಾಗುತ್ತಾ, ನನ್ನ ಕೈಲಿ ಓಡಾಡೋಕ್ಕಾಗುತ್ತಾ, ನನ್ನ ಕೈಲಿ ನಿಲ್ಲಕ್ಕಾಗುತ್ತಾ, ದರ್ಶನ ಮಾಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡ್ಕೊಂಡಿದ್ದವಳು ಆಗಿದ್ದಾಗಲಿ ಅಂತ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಬಂದೆ. ಇದು ಸೆಂಟ್ರಲ್ ರಿಸೆಪ್ಷನ್ ಆಫೀಸ್ ಅಂತ. ಯಾವುದೇ ರೂಮ್ ಬೇಕಿದ್ರು ಮತ್ತು ನೀವು ಆನ್ಲೈನ್ ಬುಕ್ ಮಾಡಿದಿದ್ರು ಇಲ್ಲೇ ಬಂದು ಕೀ ತೊಗೋಬೇಕು ಅಂತ ಹೇಳಿದರು. ಆಮೇಲೆ ಇಲ್ಲಲ್ಲ ಅಲ್ಲಿ ಅಂತ ಸುಮಾರು 2-3 ಕಡೆ ಓಡಾಡಿದ್ವಿ. ಇಲ್ಲಿ ಸುಮಾರು ರೂಮ್ಸ್ಗಳಿದ್ದಾವೆ. ಪ್ರತಿ ಹೆಜ್ಜೆಗೂ ರೂಮ್ಸ್ಗಳಿದ್ದಾವೆ. ನಾರ್ಮಲ್ ರೂಮು, AC ರೂಮು, ನಾನ್ AC ರೂಮು, ಲಕ್ಸುರಿ ರೂಮು ಸುಮಾರುಗಳಿದ್ದಾವೆ. ಮತ್ತು ಇಲ್ಲೊಂದು ಬಂದ್ವಿ. ಇಲ್ಲಿ ಕೀ ಸಿಕ್ತು ನಮಗೆ. ಅಂದರೆ ಆನ್ಲೈನ್ ಬುಕ್ಕಿಂಗ್ ಯಾರು ಮಾಡಿರ್ತಾರೋ ಅಲ್ಲಿಗೆ ಮಾತ್ರ. ಆಫ್ಲೈನ್ ಬುಕ್ ಮಾಡಿರೋರಿಗೆ ಕೀ ಕೊಡಲ್ಲ ಇಲ್ಲಿ. ಅಂತೂ ಇಂತೂ ರೂಮಿಗೆ ಬಂದು ನಾವು ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಅಮ್ಮನೂ ಮತ್ತು ಮಗಳನ್ನ ಫ್ರೆಶ್ ಅಪ್ ಆಗಿ ಅಂತ ಹೇಳಿಬಿಟ್ಟು ನಾವು ಮುಡಿ ಕೊಟ್ಕೊಂಬಂದ್ಬಿಡೋಣ. ಹೇಗಿದ್ರು ಬಂದು ಅವನಿಗೂ ಸ್ನಾನ ಮಾಡಿಸ್ಬೇಕು, ನಾವು ಸ್ನಾನ ಮಾಡ್ಕೋಬೇಕು. ಮುಡಿ ಕೊಟ್ಬಿಟ್ಟು ಬಂದು ಒಂದೇ ಸರಿ ಸ್ನಾನ ಮಾಡಿಕೊಂಡ್ರೆ ದರ್ಶನಕ್ಕೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಕಲ್ಯಾಣ ಕಟ್ಟೆ ಅಂತಿದೆ. ಬಟ್ ನಾವು ಎಲ್ಲ ದೇವಸ್ಥಾನಗಳಲ್ಲೂ ಮುಡಿ ತೆಗೆಯುವ ಜಾಗ ಅಂತ ಇರುತ್ತೆ. ಇಲ್ಲಿ ಕಲ್ಯಾಣ ಕಟ್ಟೆ ಅಂತೂ ಸ್ವಲ್ಪ ಕನ್ಫ್ಯೂಸ್ ಆಯಿತು. ನಮ್ಮ ಮನೆಯವರು ಹೋಗಿದ್ದ ಕಾರಣ ಅವ್ರಿಗೆ ಗೊತ್ತಿತ್ತು. ಯಾಕಂದರೆ ಅವ್ರೊಂದು ಸರಿ ಮುಡಿ ಕೊಟ್ಟಿದ್ದಾರೆ. ಕಾಣಿಸ್ತಿದೆಯಲ್ಲ ಇಲ್ಲಿ ಕಲ್ಯಾಣ ಕಟ್ಟ ಅಂತಿದೆ. ಅವ್ರಿಗೂ ಟಿಕೆಟ್ಸ್ ಇಲ್ಲಿ ಬಂದು ಮುಡಿ ಕೊಡೋದಕ್ಕೆ 35 ರೂಪೀಸ್ ತೊಗೊತಾರೆ. ಬಟ್ ಅವರಿಗೆ ಎಕ್ಸ್ಟ್ರಾ 100-150 ರೂಪಾಯಿ ಕೊಟ್ಟರೆ ಚೆನ್ನಾಗಿ ತೆಗಿತಾರೆ ಎಲ್ಲೋದ್ರೂ ಅಷ್ಟೇ. ಇದು ಒಂದೇ ದೇವಸ್ಥಾನದಲ್ಲಿ ಅಂತ ಇಲ್ಲ. ಒಂದೊಂದು ದೇವಸ್ಥಾನಗಳಲ್ಲಿ ಸ್ಟ್ರಿಕ್ಟಾಗಿರುತ್ತೆ. ಬರೀ ಮುಡಿ ರಸೀದಿ ಬಿಟ್ಟರೆ ಬೇರೆದು ಯಾವುದು ಮುಟ್ಟೋಂಗಿಲ್ಲ. ನಾನು ಕೂದಲು ತೆಗೆಯೋದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ತುಂಬಾ ಅಳ್ತಾ ಇದ್ದ, ಒಬ್ಬರೇ ಆದ ಕಾರಣ ಇಟ್ಕೊಳಕ್ಕಾಗ್ತಿರ್ಲಿಲ್ಲ. ನಾನು ಇಟ್ಕೊಂಡಿದ್ದೆ. ಫೈನಲಿ ನಮ್ಮ ಬಾಡಿ ರೆಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಕೂಲೆಲ್ಲ ಹೊಟ್ಟೋಗ್ಬಿಟ್ಟಿತ್ತು. ಮುಡಿ ಮುಗಿಸ್ಕೊಂಡು ಇವಾಗ ರೂಮ್ ಕಡೆ ಹೊರಟಿದ್ವಿ. ನಾನು ಹೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ತೋರಿಸ್ತೀನಿ. ನಾನೇನು ತೊಗೊಂಡೋಗಿರಲಿಲ್ಲ. ಒಂದು ಸಿಂಪಲ್ ಸೀರೆ ತೊಗೊಂಡೋಗಿದ್ದೆ. ಯಾಕಂದರೆ ಸಿಕ್ಕಾಪಟ್ಟೆ ಸಮ್ಮರ್ ಆಗಿರೋದ್ರಿಂದ ಒಂದು ಕಾಟನ್ ಸೀರೆ ತೊಗೊಂಡು ಮಾಮೂಲಿ ಹೂವು ಎಲ್ಲ ಮುಟ್ಕೊಂಡು ಬಿಂದಿ, ಲಿಪ್ಸ್ಟಿಕ್ಕು, ಮೇಕಪ್ ಎಲ್ಲ ಮಾಡಿಕೊಂಡು ಬ್ಯಾಂಗಲ್ ತೊಗೊಂಡೋಗಿದ್ದೆ. ಬ್ಯಾಂಗಲ್ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನನಗೆ ಸೀರೆ. ದೇವಸ್ಥಾನದ ಹತ್ರ ಬರ್ಬೇಕಾದ್ರೆ ಇವಾಗೆಲ್ಲ ಇದನ್ನು ಇಡ್ತಾರೆ, ಗಂಧ ಇಡ್ತಾರೆ. ಅದನ್ನು ಕೂಡ ಅಂಟಿಸ್ಕೊಂಡು ದೇವಸ್ಥಾನ ಕಡೆ ಹೊರಟಿದ್ವಿ. ಬನ್ನಿ ದೇವಸ್ಥಾನ ದರ್ಶನ ಹೇಗಾಯಿತು ಅಂತ ನಿಮ್ಮ ಒಂದಿಗೆ ಶೇರ್ ಮಾಡ್ತೀನಿ. ಫುಲ್ ಫೋಟೋ ಗಿಟದ ಶೂಟು 4 ಗಂಟೆ ಮೇಲೆ ಎಲ್ಲ ಮಾಡ್ತಾರೆ. ಹೌದಾ? ರಶ್ ಇರಲ್ಲ ಅಂದ್ಕೊಂಡ್ವಿ. ಸಿಕ್ಕಾಪಟ್ಟೆ ಜನ ಇದ್ದರು. ನಾವೆಲ್ಲ ಸೋಮವಾರ ಆಫೀಸ್ ಇರುತ್ತಲ್ಲ, ರಜೆ ಇರಲ್ಲ ಅಂದ್ಕೊಂಡ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಮಂಚಾಲಯಮ್ಮನ ದರ್ಶನ ಮತ್ತು ರಾಘವೇಂದ್ರ ಸ್ವಾಮಿ ದರ್ಶನ ಮುಗಿಸ್ಕೊಂಡ್ವಿ. ಅಲ್ಲಿ ವೀಡಿಯೋಗ್ರಫಿ, ಫೋಟೋಗ್ರಫಿ ತೆಗಿಯೋಂಗಿಲ್ಲ. ನನಗೂ ತೆಗಿಯೋಕ್ಕೆ ಇಷ್ಟ ಇಲ್ಲ. ಒಂದು ಸರಿ ಹೇಳಿದ್ಮೇಲೆ ಅಲ್ಲಿ ಹಾಕಿದ್ಮೇಲೆ ಅದಕ್ಕೆ ಅಪಮಾನ ಮಾಡಬಾರ್ದು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ಹೆಜ್ಜೆ ನಮಸ್ಕಾರ ಮಾಡಿದೆ. ಹೆಜ್ಜೆ ನಮಸ್ಕಾರ ಅಂದರೆ ಪೂರ್ತಿ ಮಾಡೋಕ್ಕೆ ಹೋಗಲಿಲ್ಲ. ಒಂದು 4 ದೇವರು ಇರೋ ಕಡೆ ನಮಸ್ಕಾರ ಮಾಡಿ ದರ್ಶನ ಎಲ್ಲ ಮಾಡಿ ಈಗ ರೂಮ್ ಕಡೆ ಬಂದ್ವಿ.
ನಾ 12:30 1 ಗಂಟೆಗೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡೋದು. ಅಲ್ಲಿವರೆಗೂ ಹುಡುಗರು ಇರೋಕ್ಕಾಗಲ್ಲ ಅಂತ ಹೇಳಿ ಅಲ್ಲೇ ನಿಯರ್ ಬೈ ಇಡ್ಲಿ ತೊಗೊಬಂದಿದ್ರು. ಹುಡುಗರು ತಿಂದು ಈಗ ನಾವು ಅನ್ನ ಪ್ರಸಾದಕ್ಕೆ ಅಂತ ಬಂದ್ವಿ. ಮಂಡೇ ಜನ ಇರಲ್ಲ ಅಂದ್ಕೊಂಡ್ವಿ, ಬಟ್ ಆದರೂ ತುಂಬ ಜನನೇ ಇದ್ದರು ಮಂತ್ರಾಲಯದಲ್ಲಿ. ನನಗೆ 12:30 1 ಗಂಟೆ ಆಗ್ತಾ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿ ಹೋಗ್ತಿತ್ತು. ಹಂಗೂ ಹಿಂಗೂ ಅನ್ನ ದಾನಕ್ಕೆ ಬಂದ್ವಿ. ಸಿಕ್ಕಾಪಟ್ಟೆ ಜನ ಇದ್ದರು. ನನ್ನ ಕೈಲಿ ಸುತ್ತಕ್ಕಾಗುತ್ತಾ ಅಂದ್ಕೊಂಡಿದ್ದೆ. ಮಿನಿಮಮ್ 40 ಮಿನಿಟ್ಸ್ ಸುತ್ತಿದ್ವಿ. ಎಷ್ಟೇ ಸುತ್ತಿದ್ರೂ ಕೊನೆಗೆ ಅನ್ನದಾನ ಸಿಗೋದ್ರ ಮುಂದೆ ತೃಪ್ತಿ ಇನ್ನೇನೂ ಇಲ್ಲ. ಬೋರ್ಡ್ ಹಾಕಿದ್ದೀನಿ ನೋಡಿ, ಅದು ಬೇಕಾದ್ರೆ ಪಾಸ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿದೆ, ಒಂದೊಂದು ಪದದ ಅರ್ಥನೂ ಎಷ್ಟು ಚೆನ್ನಾಗಿದೆ ಅಂತ. ಫೈನಲಿ ಊಟ ಮಾಡ್ತಿದ್ದೀನಿ. ಅನ್ನ, ಸಾಂಬಾರು ಮತ್ತು ಮೊಸರನ್ನ, ಪಾಯಸ. ನಾನು ಸ್ವೀಟ್ ತಿನ್ನಲ್ಲ, ಅದಕ್ಕೆ ಪಾಯಸ ಹಾಕ್ಕೊಂಡಿರಲಿಲ್ಲ. ಅನ್ನ, ಸಾಂಬಾರು ಮತ್ತು ಮೊಸರು ಹಾಕ್ಕೊಂಡಿದ್ದೆ. ಊಟ ಮಾತ್ರ ಸಖತ್ತಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಿಮ್ಮ ಕೈಯಲ್ಲಾದರೆ ಅನ್ನದಾನಕ್ಕೆ ನೀವು ಸಹಾಯ ಮಾಡಬಹುದು. ಅಷ್ಟೇ ಅಂತ ಏನಿಲ್ಲ, 50 ರೂಪಾಯಿ 100 ರೂಪಾಯಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀವು ಅನ್ನದಾನಕ್ಕೆ ಸಹಾಯ ಮಾಡ್ಬೋದು. ಫೈನಲಾಗಿ ಊಟ ಎಲ್ಲ ಮುಗಿಸ್ಕೊಂಡು ನನಗೆ ಯಾಕೋ ಒಂಥರ ಸುಸ್ತಾದಂಗೆ ಆಗ್ತಾಯಿತ್ತು. ಕಾಲು ಬೇರೆ ನೋವ್ತಾಯಿತ್ತು, ಹೊಟ್ಟೆ ಹೆಂಗೆಂಗೂ ಆಗ್ತಾಯಿತ್ತು. ಅಂದರೆ ಸೊಕ್ಕೋದಂಗೆ ಆಗುತ್ತೆ ಅಂತಾರಲ್ಲ, ಹಂಗೆಲ್ಲ ಆಗ್ತಾಯಿತ್ತು. ಸ್ವಲ್ಪ ಸೋಡಾ ಕುಡಿ ಸರಿ ಹೋಗುತ್ತೆ ಅಂದರು. ನಂಗೆ ಅದು ಯಾಕೋ ಇಷ್ಟ ಆಗಲಿಲ್ಲ. 1-2 ಸಿಪ್ ಕುಡಿದ್ಬಿಟ್ಟು ಆಟ ಸಾಮಾನ ಹುಡುಗರು ನೋಡ್ತಾ ಇದ್ವಲ್ಲ, ಮಕ್ಕಳು ಬಂದಮೇಲೆ ಏನಾದರೂ ಕೊಡಿಸ್ದೇ ಇರೋಕ್ಕಾಗಲ್ಲ. ಅವಳೇನಪ್ಪ ವಟ ಅಂತಾಳೆ ಅಂತ ಅಂದ್ಕೋಬೇಡಿ, ಏನಿರುತ್ತೋ ಅದನ್ನು ಮಾತಾಡ್ತಿದ್ದೀನಿ ಅಷ್ಟೇ. ಇವರು ಸ್ವಲ್ಪ ಕರುಂಗಲಿ ಮಾಲೆ ನೋಡ್ತಾಯಿದ್ರು. ಅದ್ರ ಬಗ್ಗೆ ಸುಮಾರು ರಿಸ್ಟ್ರಿಕ್ಷನ್ಸ್ ಇದೆ, ಎಲ್ಲ ತೊಗೊಳೋದು ಬೇಡ ಬಾ ಅಂತ. ಅವ್ನಿಗೊಂದು ಟ್ರೈನು, ಅವಳಿಗೊಂದು ಕುಕ್ಕಿಂಗ್ ಕಿಚನ್ ಸೆಟ್ ಕೊಡಿಸ್ಬಿಟ್ಟು ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಯಂಕಾಲ ಮತ್ತೊಮ್ಮೆ ಬಂದ್ವಿ ನಾವು ದರ್ಶನಕ್ಕೆ ಅಂತ. ಆವಾಗ ನೆಮ್ಮದಿಯಾಗಿ ಕೂತ್ಕೊಂಡು ದರ್ಶನ ಮಾಡಿಕೊಂಡು ದೇವ್ರ ಹತ್ರ ನನಗೇನು ಬೇಕಿತ್ತು, ನನಗೇನು ಆಗ್ತಿದೆ ಅದನ್ನೆಲ್ಲ ನಾನು ಕೇಳಿಕೊಂಡು ಆರಾಮಾಗಿ ದೇವಸ್ಥಾನದ ಒಳಗಡೆ ಒಂದು ಅರ್ಧ ಮುಕ್ಕಾಲು ಗಂಟೆ ಕೂತಿದ್ದು ಧ್ಯಾನ ಮಾಡಿ ಆಮೇಲೆ ಹೊರಗಡೆ ಬಂದ್ವಿ. ಇಲ್ಲಿ ಒಂದು ಮ್ಯೂಸಿಯಂ ಇದೆ, ಗುರು ಸಾರ್ವಭೌಮ ದಾಸ ಸಾಹಿತ್ಯ ಪ್ರಾಜೆಕ್ಟಿಂದ ಒಂದು ಮ್ಯೂಸಿಯಂ ಇತ್ತು. ಅಂದರೆ ಎಲ್ಲ ಇದೆ, ಅಂದರೆ ದೇವರ ಪಾದ, ಚಕ್ರ ಮತ್ತು ನಮ್ಮ ದೇಹದಲ್ಲಿ ಎಷ್ಟು ಚಕ್ರಗಳಿವೆ, ಹೇಗೆಲ್ಲ ಆ್ಯಕ್ಟಿವ್ ಆಗುತ್ತೆ, ದೇವರು ಹೇಗೆಲ್ಲ ಅಂದರೆ ಧರೆಗೆ ಬಂದಿದ್ದು ಹೇಗೆ ಅಂತ ಎಲ್ಲನೂ ಡೀಟೇಲಿಂಗ್ ಆಗಿದೆ. ವಿಡಿಯೋ ಅಲೋ ಇರಲಿಲ್ಲ, ಅದಕ್ಕೋಸ್ಕರ ನಾನು ವಿಡಿಯೋ ಫೋಟೋಗ್ರಫಿ ಮಾಡ್ಕೊಳ್ಳಿಲ್ಲ. ತುಂಗಾಭದ್ರಾ ನದಿ ಹತ್ರ ಒಂದು ಡ್ರಾಪು ನೀರಿರಲಿಲ್ಲ, ಎಲ್ಲೋ ಅಲ್ಲೋ ಕಾಣಿಸ್ತಾ ಇತ್ತು. ನಾನು ಹೋಗೋಣ ಅಂದ್ಕೊಂಡೆ, ಬಟ್ ನೀರು ಇರಲೇ ಇರಲಿಲ್ಲ. ನನಗೆ ಯಾಕೋ ಸ್ವಲ್ಪ ಪೇಯ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ರಿಸ್ಕ್ ತೊಗೊಳೋದು ಬೇಡ ಅಂತ ವಾಪಸ್ ಬಂದು ಹುಡುಗರಿಗೆ ಸ್ವಲ್ಪ ಚಿರುಮುರಿ ಎಲ್ಲ ಕೊಡಿಸಿ ಕೊನೆಗೆ ನಾನು ರಾಯರ ದರ್ಶನ ಮಾಡಿಸ್ತಿದ್ದೀನಿ ಔಟ್ಸೈಡಿಂದ. ಹೀಗೆ ಇತ್ತು. ನಿಮಗೂ ರಾಯರು ಒಳ್ಳೆಯದು ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ಆಯುಷ್ಯ ಆರೋಗ್ಯ ಇದ್ದರೆ ಸಂಪತ್ತನ್ನು ನಾವೇ ಸಂಪಾದನೆ ಮಾಡ್ಕೋಬಹುದು. ಮೇಯ್ನು ಮನುಷ್ಯನಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಇರಬೇಕು. ಆರೋಗ್ಯ ಇದ್ರೇ ಎಲ್ಲನೂ ಸಾಧ್ಯ. ಆವಾಗಲೇ ನಾವು ಏನು ದುಡಿಮೆ ಮಾಡೋದಕ್ಕೂ ಸಾಧ್ಯ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಬೃಂದಾವನ, ರಾಯರ ಮಠ, ಲೈಟ್ಸು ಎಲ್ಲ ನೋಡೋದಕ್ಕೆ 2 ಕಣ್ಣು ಸಾಕಾಗಲಿಲ್ಲ. ಹಾಗೆ ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ರಾತ್ರಿಗೆ ಒಂದು 7:45 ಆಗಿತ್ತು. ಮತ್ತೆ ಊಟ ಮುಗಿಸ್ಕೊತಿದ್ದೀವಿ. ಒಂಥರ ಎಮೋಷ್ನಲ್ ಡಿವೈನ್ ಅಂತಾರಲ್ಲ, ಅದು ಮಿಕ್ಸ್ ಮ್ಯಾಚ್ ಆಗಿಬಿಡುತ್ತೆ ದೇವಸ್ಥಾನ ಕಡೆ ಹೋದಾಗ. ಊಟ ಎಲ್ಲ ಮುಗಿಸ್ಕೊಂಡು ರೂಮ್ ಕಡೆ ಹೋದ್ವಿ. ರೂಮ್ಗೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ರೂಮ್ಗೆ ಹೋಗೋದು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಹೀಗೆ ಮಾಡ್ತಾಯಿದ್ವಿ. ಇವರು ಬಜ್ಜಿ ತಂದಿದ್ರು. ಇಲ್ಲಿ ಸ್ವಲ್ಪ ಫೇಮಸ್ ಬದನೆಕಾಯಿ ಬಜ್ಜಿ ಫೇಮಸ್ ಅಂತೆ. ಅಂದರೆ ಆರೋಗಿತ್ತು. ಬೇರೆ ನೀವು ನೋಡಿರ್ಬೋದು ಇನ್ಸ್ಟಾ ರೀಲ್ಸು, ಯೂಟ್ಯೂಬಲ್ಲೆಲ್ಲ ಫುಡ್ ಬ್ಲಾಗರೆಲ್ಲ ಬದನೆಕಾಯಿ ಬಜ್ಜಿ ಬಗ್ಗೆ ಮಂತ್ರಾಲಯದಲ್ಲಿ ಒಂದ್ಸರಿ ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನೀವು ಒಂದ್ಸರಿ ಟ್ರೈ ಮಾಡಿದ್ದೀರಾ ಅಂತ ಹೇಳಿ. ಮತ್ತು ಪ್ಲೀಸ್ ಯಾರೆಲ್ಲ ಚಾನಲ್ನ ಸಪೋರ್ಟ್ ಮಾಡಿ, ಮತ್ತು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕು ಕಮೆಂಟು ಮಾಡೋದನ್ನು ಮರಿಬೇಡಿ. ನನ್ನ ವೀಡಿಯೋಗಳು ನಿಮಗೆ ಹೇಗೆ ಕಾಣಿಸ್ತಿದೆ ಅನ್ನೋದು ನನಗೆ ಗೊತ್ತಾಗಬೇಕು. ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಬದನೆಕಾಯಿ ಬಜ್ಜಿ ಆರೋಗಿತ್ತು. ಬೇರೆ ಕಡೆ ಏನೋ ತಂದಿದ್ರಂತೆ. ನನಗೆ ಅಷ್ಟು ಬೈಂಡಿಂಗ್ ಓಕೆ, ಬಟ್ ಒಳಗಡೆ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಇಲ್ಲಿ ಈರುಳ್ಳಿ ಬೋಂಡ ಎಲ್ಲ ಪುಟ್ಪುಟಾಣಿಗೆ ಮಾಡ್ತಾರೆ. ನನಗೇನು ಅಷ್ಟು ಬದನೆಕಾಯಿ ಬಜ್ಜಿ ಲೈಕ್ ಆಗಲಿಲ್ಲ. ಒಂಥರ ದೇವಸ್ಥಾನಕ್ಕೆ ಬಂದಿದ್ದು, ದರ್ಶನ ಮಾಡಿದ್ದು ತುಂಬಾ ಖುಷಿ ಆಯಿತು. ಆಫ್ಟರ್ ಲಾಂಗ್ ಟರ್ಮ್ ಅಂತ ಹೇಳ್ಬೋದು. ನಾನು 2022 ಬಂದಿದ್ದು ನನ್ನ ದೇವಸ್ಥಾನಕ್ಕೆ. ಆಲೇ 3 ವರ್ಷ 2.5 ವರ್ಷ ಹತ್ತತ್ರ ಆಯಿತು. ಇವಾಗ ರಾಯರ ದರ್ಶನ ಮಾಡಿದ್ದೀನಿ.
ನಾವು ಈ ರೂಮ್ ಬಗ್ಗೆ ಡೀಟೇಲಿಂಗಾಗಿ ಒಂದು ಬ್ಲಾಗ್ ಮಾಡಿದ್ದೀನಿ, ನೀವು ಚೆಕ್ ಮಾಡಿ. ಅಂದರೆ ಪ್ರೈಸು ಹೇಳೋದನ್ನು ಮರ್ತೋಗಿದ್ದೀನಿ. ಅದರಲ್ಲಿ ಮುಂಚೆನೇ 1400 ಕೊಟ್ಟಿದ್ದರು, ಆಮೇಲೆ ನಾವು 1000 ಕೊಟ್ಟು ಕೀ ತೊಗೊಂಡು ಬಂದಿದ್ವಿ. ಅದಾದಮೇಲೆ ಅವರು ನಮಗೆ ಮತ್ತು ನಾವು ಕೊಟ್ಟಿದ್ದು 1000 ಮತ್ತು ಅದರಲ್ಲಿ 200 ರೂಪಾಯಿ ಕೊಟ್ಟರು. ಅಂದರೆ ಒಟ್ಟು ರೂಮಿಗೆ ಎಷ್ಟು ಕಾಸ್ಟ್ ಬಿತ್ತು ಅಂದರೆ 1200 ರುಪೀಸು ರೂಮಿಗೆ ಕಾಸ್ಟ್ ಬಿತ್ತು. ಆದರೆ ಬೇರೆ ದಿನಗಳಲ್ಲೆಲ್ಲ ಒಂದು 700, 800, 1000ಕ್ಕೆಲ್ಲ ನಿಮಗೆ ಎ ಸಿ ರೂಮ್ಗಳು ಸಿಗುತ್ತೆ. ಇನ್ನು ಬೇರೆ ಕಡೆ ಎಷ್ಟೊಂದು ಭವನಗಳಿದ್ದಾವೆ. ನೀವು ಇಲ್ಲಿ ಆರಾಮಾಗಿ ರೂಮ್ಗಳ ಬಗ್ಗೆ ಏನು ನೀವು ಚಿಂತೆ ಮಾಡೋಂಗಿಲ್ಲ. ನೀಟಾಗಿ ಹೈಜೀನಾಗಿ ರೂಮ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾವು ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊತಿದ್ವಿ, ಇನ್ನೇನು ಹೊರಡೋ ಟೈಮ್ ಆಯಿತು. ಆಲ್ರೆಡಿ ಒಂದು 8:45, 9 ಗಂಟೆ ಆಯ್ತಾ ಬಂತು. 9:50ಗೆ ಸೇಮ್ ನಾವೆಲ್ಲ ಹತ್ತಿದ್ವು ಅಲ್ಲೇ, ಅಂದರೆ ದ್ವಾರ ಬಾಗಿಲಿಂದ ಇನ್ನೊಂದು ಚೂರು ಮುಂದೆ ಹತ್ರ ಬಸ್ ಬರುತ್ತೆ, ಅಲ್ಲಿ ಹೋಗಿ ನಿಂತ್ಕೋಬೇಕು. ನಾವು ಎಲ್ಲ ಏನಾದರೂ ಬಿಟ್ಟಿದ್ದೀವಾ, ಏನಾದರೂ ಮರ್ತಿದ್ದೀವಾ ಅಂತ ಎಲ್ಲನೂ ಚೆಕ್ ಮಾಡಿಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಕೂಡ ಮಂತ್ರಾಲಯಕ್ಕೆ ಮತ್ತೊಮ್ಮೆ ಬರ್ತೀವಿ ಅಂತ ಹೇಳಿಕೊಂಡು ರೂಮಿಂದ ಹೊರಡ್ತಾ ಇದ್ದೀವಿ. ಎಷ್ಟು ಬೇಗ ಒಂದು ದಿನ ಕಳೆದೇ ಹೋಯಿತು ಅಂತ. ಮನೇಲಿದ್ದರೆ ಟೈಮೇ ಹೋಗಲ್ಲ, ಔಟ್ಸೈಡ್ ಬಂದರೆ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅನ್ನೋದು ಗೊತ್ತೇ ಆಗಲ್ಲ. ಮನೆಯವರು ಒಂದು ಸರಿ ಚೆಕ್ ಮಾಡ್ಕೊತಿದ್ರು, ಕೀ, ಲಗೇಜು ಎಲ್ಲ, ಫೋನು ಎಲ್ಲ ಕರೆಕ್ಟಾಗಿ ತೊಗೊಂಡಿದ್ಯಾ ನೋಡು, ಆಮೇಲೆ ಮರ್ತೋಗ್ಬಿಟ್ಟಿಯಾ. ನಾವು ಒಂದು ಸರಿ ಕೀ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಮತ್ತೆ ನಾವು ಒಂದು ಸರಿ ಕೇಳೋಕ್ಕಾಗಲ್ಲ ಅಂತ ಕೀ ಕೊಡೋದಕ್ಕೆ ಸ್ವಲ್ಪ ದೂರ ಆ ಕಡೆ ದೇವಸ್ಥಾನದ ಅಪೋಸಿಟ್ ಕೀ ಹ್ಯಾಂಡ್ ಓವರ್ನ ಮಾಡಬೇಕಾಗುತ್ತೆ. ಅವರೇನು ರೂಮ್ ಚೆಕ್ಔಟಿಗೆ ಅಂತ ರೂಮಿಗೆ ಬಂದು ಎಲ್ಲ ನೋಡಿ ಹೋಗಲ್ಲ, ನಾವೇ ನೀಟಾಗೆಲ್ಲ ನೋಡಿಕೊಂಡು ರೂಮ್ನ ಖಾಲಿ ಮಾಡಿಕೊಡ್ಬೇಕಾಗತ್ತೆ. ನಾವು ಇದೇ ರೂಮ್ಗಳಲ್ಲಿ ಉಳ್ಕೊಂಡಿದ್ದು ವಿಭುಧೇಂದ್ರ ಮತ್ತು ಜಿತಾಮಿತ್ರ ಭವನ ಅಂತ. ಸುಮಾರು ರೂಮ್ಸ್ಗಳಿದ್ದಾವೆ. ಸಂಜೆ 6:30 ಆಗ್ತಿದ್ದಂಗೆ ಮಂತ್ರಾಲಯದಲ್ಲಿ ಎಲ್ಲ ಲೈಟು ಆನ್ ಆಗಿರುತ್ತೆ, ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ. ಮಂತ್ರಾಲಯ ಮುಗಿಸಿ ಇವಾಗ ಸುಗಮ ಟ್ರಾವೆಲ್ಸ್ ಹತ್ರ ಹೊರಟಿದ್ದೀವಿ. ಇನ್ನು ಬೆಂಗಳೂರಿಗೆ ಹೋಗಬೇಕು. ರಾಯರಲ್ಲಿ ಕೈ ಮುಗಿದು ಮತ್ತೆ ಯಾವಾಗ ಬರೋಗಳಿಗೆ ಕೊಡುತ್ತೆ ಗೊತ್ತಿಲ್ಲ. ಎಲ್ಲ ಬೇಡ್ಕೊಂಡು ಕೈ ಮುಕ್ಕೊಂಡು ಇವತ್ತು ಪ್ರಿಯಾಂಕಾ ಅವರು ಮತ್ತು ಉಪೇಂದ್ರ ಅವರು, ಅವ್ರ ಮಕ್ಕಳು ತಾರಾ ಅವ್ರ ಹಸ್ಬೆಂಡ್ ಬಂದಿದ್ದರು ಮಂತ್ರಾಲಯಕ್ಕೆ. ಉಪೇಂದ್ರ ಅವರು ಆವಾಗ ಅಂದ್ಕೊಂಡೆ ಸ್ವಲ್ಪ ಸರಿ ಹೋಗಿದ್ದಾರೆ, ಹುಷಾರಾಗಿದ್ದಾರೆ ಅಂತ. ಇವತ್ತು ವಿಡಿಯೋ ಹೀಗಿತ್ತು. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ರಿಗೂ ಬಾಯ್. ಸಿ ಯು ದಿ ನೆಕ್ಸ್ಟ್ ವ್ಲಾಗ್. ಐ ಲವ್ ಯು ಆಲ್. ಟಾಟಾ, ಬಾಯ್.